ಮನಸ್ಸಿಗೆ ತಲುಪುವ ಶ್ರೀಕೃಷ್ಣನ ಸಂದೇಶ. ನಮಸ್ಕಾರ. ಈ ಕ್ಷಣ ಸ್ವಲ್ಪ ಸಮಯ ನಿಮಗಾಗಿ ತೆಗೆದುಕೊಳ್ಳಿ. ಕಣ್ಣು ಮುಚ್ಚಿ ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ. ನಿಮ್ಮ ಮನಸ್ಸು ತುಂಬಾ ಒತ್ತಡದಲ್ಲಿದೆಯೇ? ನೋವು, ನಿರಾಶೆ, ಗೊಂದಲ ಇವೆಲ್ಲ ನಿಮ್ಮೊಳಗೆ ತುಂಬಿಕೊಂಡಿದೆಯೇ? ಹಾಗಿದ್ದರೆ ಇವತ್ತು ನೀವು ಕೇಳಬೇಕಾದ ಮಾತು ಶ್ರೀಕೃಷ್ಣನ ಸಂದೇಶ. ನನ್ನ ಪ್ರಿಯ ಸ್ನೇಹಿತನೇ, ನೀನು ಯಾಕೆ ಇಷ್ಟು ಭಯಪಡುವೆ? ನೀನು ಯಾಕೆ ಇಷ್ಟು ಕಳವಳ ಪಡುವೆ? ನಿನ್ನ ಹೃದಯದಲ್ಲಿ ನಡೆಯುತ್ತಿರುವ ಯುದ್ಧ ನಾನು ನೋಡುತ್ತಿದ್ದೇನೆ. ನೀನು ಒಬ್ಬನೇ ಅಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಒಮ್ಮೆ ನೆನಪಿಸು, ಅರ್ಜುನ ಕೂಡ ಇದೇ ರೀತಿ ನಿಂತಿದ್ದ, ಕೈಯಲ್ಲಿ ಧನುಸ್ಸು, ಆದರೆ ಮನಸ್ಸಿನಲ್ಲಿ ಭಯ. ಅವನು ಕೇಳಿದ, ನಾನು ಈ ಯುದ್ಧ ಮಾಡಬೇಕಾ? ನೀನು ಕೂಡ ಕೇಳುತ್ತಿದ್ದೀಯಾ, ನಾನು ಈ ಜೀವನವನ್ನು ಹೇಗೆ ಎದುರಿಸಬೇಕು? ಕೃಷ್ಣನು ನಗುತ್ತಾನೆ, ನೀನು ಓಡಬೇಡ, ನೀನು ನಿನ್ನ ಕರ್ತವ್ಯದಿಂದ ತಪ್ಪಿಸಿಕೊಳ್ಳಬೇಡ. ನಿನ್ನ ಜೀವನದಲ್ಲಿ ಬಂದಿರುವ ಪರಿಸ್ಥಿತಿಗಳು ಯಾವುದಕ್ಕೂ ಕಾರಣವಿಲ್ಲದೆ ಬಂದಿಲ್ಲ. ಅವು ನಿನ್ನನ್ನು ಬಲಿಷ್ಠನಾಗಿಸಲು ಬಂದಿವೆ. ನೀನು ಕೆಲವೊಮ್ಮೆ ಯೋಚಿಸುತ್ತೀಯ, ನಾನು ಒಳ್ಳೆಯವನೇ, ಆದರೂ ನನಗೆ ಯಾಕೆ ಕಷ್ಟ? ನನ್ನ ಉತ್ತರ ಕೇಳು. ಸುವರ್ಣವನ್ನು ಬೆಂಕಿಯಲ್ಲಿ ಹಾಕಿದಾಗ ಮಾತ್ರ ಅದು ಹೊಳೆಯುತ್ತದೆ. ಹಾಗೆಯೇ ನಿನ್ನ ಜೀವನದ ಕಷ್ಟಗಳು ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತವೆ. ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ನೀನು ಮೌನವಾಗಿ ಸಹಿಸುತ್ತಿರುವ ನೋವನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ನೀನು ಕುಸಿದರೂ ಪ್ರತಿ ಬಾರಿ ಮತ್ತೆ ಎದ್ದು ನಿಂತಿರುವೆ. ಅದೇ ನಿನ್ನ ಶಕ್ತಿ, ಅದೇ ನನ್ನ ಕೃಪೆ. ಕರ್ಮ ಮಾಡು, ನನ್ನಲ್ಲಿ ಶರಣಾಗು. ನೀನು ಎಲ್ಲವನ್ನೂ ಒಬ್ಬನೇ ಹೊರುವ ಅಗತ್ಯವಿಲ್ಲ. ನಿನ್ನ ಭಯ, ನಿನ್ನ ನೋವು ನನ್ನ ಬಳಿ ಬಿಡು. ನಾನು ನಿನ್ನನ್ನು ಕಾಪಾಡುತ್ತೇನೆ. ಈ ಕ್ಷಣ ನಿನ್ನ ಮನಸ್ಸಿನಲ್ಲಿರುವ ಎಲ್ಲಾ ಭಾರವನ್ನು ಬಿಡು. ಒಂದು ಆಳವಾದ ಉಸಿರು ತೆಗೆದುಕೊಳ್ಳು. ಹೇಳು, ನಾನು ಬಲಿಷ್ಠ, ನಾನು ಶಾಂತ. ಶ್ರೀಕೃಷ್ಣ ನನ್ನ ಜೊತೆ ಇದ್ದಾನೆ. ಇಂದು ನಿನ್ನ ಜೀವನದ ಹೊಸ ಆರಂಭ. ಭಯವನ್ನು ಬಿಡು, ನಂಬಿಕೆಯನ್ನು ಹಿಡಿದುಕೋ. ನೀನು ಸಾಗು, ನಾನು ನಿನ್ನ ಜೊತೆ ಬರುತ್ತೇನೆ.